Welcome to channel Students MCC Counseling 2025. All India quotada 15% seats all category wise ಒಂದು ಕ್ಲೋಸಿಂಗ್ ರ್ಯಾಂಕ್ ಏನಾಗಬಹುದು ಅಂದ್ರೆ ಕಟ್ ಆಫ್ ಏನು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಏನಾಗಬಹುದು, ಜೊತೆಗೆ ಈ ಬಫರ್ ಝೋನ್ ನಲ್ಲಿ ಇರತಕ್ಕಂತ ಕಟ್ ಆಫ್ ಏನಾಗಬಹುದು, ಬಾರ್ಡರ್ ಲೈನ್ ನಲ್ಲಿ ಇರ್ತೀರಿ ಏನ್ ಕಟ್ ಆಫ್ ನಲ್ಲಿಯೂ ಕೂಡ ಕೊನೆ ಹಂತದಲ್ಲಿ ತಮಗೆ ಆ ಕಟ್ ಆಫ್ ಗಳು ಅವೈಲಬಿಲಿಟಿ ಆಗಬಹುದು ಅಂತಕ್ಕಂಥ ಮಾಹಿತಿ ವಿಡಿಯೋದಲ್ಲಿ ನೀಡ್ತೇನೆ. ಮರೆಯದೆ ತಾರಾನಾಥ್ ಜಗರ್ಕಲ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಅನ್ನ ಪಡಿತೀರಿ. ಜನರಲ್ ಮೆರಿಟ್ ಅಂಡ್ ಅನ್ರಿಸರ್ವ್ಡ್ 28,000ದಿಂದ 29,000ಕ್ಕೆ ಕಟ್ ಆಫ್ ಹೋಗಬಹುದು. ಒಬಿಸಿ ಕ್ಯಾಂಡಿಡೇಟ್ಸ್ 28,500ದಿಂದ 29,500ವರೆಗೂ ಕಟ್ ಆಫ್ ನಿಲ್ಬಹುದು. ಜನರಲ್ ಇಡಬ್ಲ್ಯೂಎಸ್ 32,000ದಿಂದ 33,000ವರೆಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇದೆ. ಎಸ್ಸಿ ಕ್ಯಾಟಗರಿಯವರು 1,60,000ದಿಂದ 1,70,000ವರೆಗೂ ಕೂಡ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇದೆ. ಎಸ್ಟಿ ಕ್ಯಾಟಗರಿಯವರಿಗೆ 1,80,000ದಿಂದ 1,90,000ವರೆಗೆ ನಿಲ್ಲಬಹುದು. ಜನರಲ್ ಮೆರಿಟ್ 29,000ಕ್ಕಿಂತ ಹೆಚ್ಚಿರೋರು ಬಾರ್ಡರ್ ಲೈನ್ ನಲ್ಲಿ ಇರ್ತೀರಿ, ಇದು ಬಾರ್ಡರ್ ಲೈನ್ ಕಟ್ ಆಫ್. ಒಬಿಸಿ ಸ್ಟೂಡೆಂಟ್ಸ್ 30,000ಕ್ಕಿಂತ ಹೆಚ್ಚಿದ್ರೆ ನಿಮಗೆ ಬಾರ್ಡರ್ ಲೈನ್ ಕಟ್ ಆಫ್ ನಲ್ಲಿ ನೀವು ಇರ್ತೀರಿ. ಜನರಲ್ ಇಡಬ್ಲ್ಯೂಎಸ್ 33,000ಕ್ಕಿಂತ ಹೆಚ್ಚಿದ್ರೆ ಇದು ಬಾರ್ಡರ್ ಲೈನ್ ಕಟ್ ಆಫ್ ಆಗ್ತದೆ. ಎಸ್ಸಿ ಸ್ಟೂಡೆಂಟ್ಸ್ 1,70,000 ಮೇಲ್ಪಟ್ಟಿತ್ತು ಅಂದ್ರೆ ಬಹಳ ಕಷ್ಟ ಸಾಧ್ಯ ಸೀಟ್ ಪಡೆಯಲು. ಎಸ್ಟಿ ಸ್ಟೂಡೆಂಟ್ಸ್ 1,90,000 ಮೇಲ್ಪಟ್ಟಿದ್ರೆ ಅದು ಬಾರ್ಡರ್ ಲೈನ್ ಕಟ್ ಆಫ್, ಸೀಟ್ ಸಿಗೋದು ಕಷ್ಟ. ಇದಿಷ್ಟು ಎಕ್ಸ್ಪೆಕ್ಟೆಡ್ ಮಾತ್ರ ವಿದ್ಯಾರ್ಥಿಗಳೇ. ಕ್ಲೋಸಿಂಗ್ ಕಟ್ ಆಫ್ ಏನಾಗಬಹುದು ಮತ್ತೆ ಯಾವ ಕಟ್ ಆಫ್ ನಲ್ಲಿ ಬಾರ್ಡರ್ ಲೈನ್ ಇರ್ತೀರಿ ಅಂತಕ್ಕಂಥದ್ದು ಓನ್ಲಿ ಎಕ್ಸ್ಪೆಕ್ಟೆಡ್ ಮಾತ್ರ. ಇದಕ್ಕೂ ಹೆಚ್ಚಿನ ರ್ಯಾಂಕ್ ಗಳಿಗೂ ಕೂಡ ತಮಗೆ ಸೀಟ್ ಸಿಗಲಿ. ಆಲ್ ದ ವೆರಿ ಬೆಸ್ಟ್. ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ತಾರಾನಾಥ್ ಜಗರ್ಕಲ್ ಯೂಟ್ಯೂಬ್ ಚಾನೆಲ್ ಅನ್ನ ಫಾಲೋ ಮಾಡಿಕೊಳ್ಳಿ.